ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ನಾನಿವತ್ತು ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ. ಮುಂಜಾನೆ ಟಿಫಿನ್ ನಾನು ಸದ್ಕಿನ ರವದ ಉಪ್ಪಿಟ್ಟು ಮತ್ತು ಅದ್ರ ಜೊತೆಗೆ ಮೊಸರು ಮತ್ತು ಪುಟಾಣಿ ಚಟ್ನಿ ಹಾಕ್ಕೊಂಡು ತಿಂದೀವಿ ರೀ. ನಾಷ್ಟ ಮಾಡಿದ್ವಿ. ಸದ್ಕಿನ ರವೆ ಉಪ್ಪಿಟ್ಟು ನಾನು ಆಲ್ರೆಡಿ ತೋರಿಸಿದ್ನಿ, ಹಿಂಗಾಗಿ ಅದಕ್ಕೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ ರೀ. ಇವಾಗ ಅನ್ನಕ್ಕೆ ಇಡಾಕತ್ತೀನಿ ರೀ. ಮಧ್ಯಾಹ್ನ ಒಂದು 1.5 ಕಪ್ನಷ್ಟು ಅನ್ನಕ್ಕೆ ಇಡ್ಬೇಕಂತೇಳಿ ಅಕ್ಕಿ ತೊಳ್ಕೊಳಕತ್ತೀನಿ ರೀ. ಇವಾಗ ಅಕ್ಕಿನ 2 ಸರಿ ಸ್ವಚ್ಛಗೆ ತೊಳೆದ್ರಿ. 1.5 ಕಪ್ ಅಕ್ಕಿಗೆ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕ್ರಿ. ಅದ್ರ ಡಬಲ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಇಡ್ಬೇಕ್ರಿ. ಯಾಕಂದ್ರೆ ಅನ್ನ ಸ್ವಲ್ಪ ಸಾಫ್ಟಾಗಿ ಚಲೋ ಆಕೈತ್ರಿ. ಇಲ್ಲ ಅಂದ್ರೆ ಭಾಳ ಉದುರು ಆಕೈತೆ ಚಲೋ ಅಕ್ಕಿ ಅನ್ನ. ಅದಕ್ಕೆ ಸ್ವಲ್ಪ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ನಿ. ಇವಾಗ ಸೌತೆಕಾಯಿ ತುರಿದು ಪಲ್ಯ ಮಾಡ್ಕೊಳ್ಳೋದು ಹೆಂಗಂತ ತೋರಿಸ್ತೀನಿ, ನೋಡೋಣ ಬರ್ರಿ. ಇದನ್ನ ಆಲ್ಮೋಸ್ಟ್ ಕೋಸಂಬರಿ ಮಾಡ್ಕೋತಾರೆ ಎಲ್ಲರೂ, ಬಟ್ ನಾ ಇವತ್ತು ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ. ಇವಾಗ ಸೌತೆಕಾಯಿ ಮ್ಯಾಗಿಂದೆಲ್ಲ ಕೀಲ ತಕ್ಕೊಂಡೇನಿ ರೀ. ಅದನ್ನು ಹಿಂಗೆ ತುರಿದ ಇಟ್ಕೊಂಡೇನಿ ರೀ. ಇವಾಗ ಪಲ್ಯಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲ ಹೆಂಚಿ ಇಟ್ಕೋತೇನೆ ರೀ. ಈ ಥರ ಪಲ್ಯ ಯಾರೂ ಮಾಡೋದಿಲ್ಲ ರೀ ಆಲ್ಮೋಸ್ಟ್. ಯಾಕಂದ್ರೆ ಕೋಸಂಬರಿ ಮಾಡ್ತಾರೆ, ಇಲ್ಲಾಂದ್ರೆ ಸಣ್ಣಂಗೆ ಹೆಂಚಿ ಪಲ್ಯ ಮಾಡ್ತಾರೆ, ಇಲ್ಲಾಂದ್ರೆ ತುಂಬಿ ಮಾಡ್ತಾರೆ ಸೌತೆಕಾಯಿ ಪಲ್ಯ. ಇದೊಂಥರ ಡಿಫ್ರೆಂಟ್ ಮಾಡತ್ತೀನಿ ಅಂತ. ಇದ್ರದ್ದು ಟೇಸ್ಟ್ ಮಸ್ತ್ ಆಕೈತೆ ರೀ. ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಒಂದು 5-10 ನಿಮಿಷ ಮಾಡ್ಕೋಬೋದು. ಅದಕ್ಕೆ ಈ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇವಾಗ ಒಂದು ಬುಟ್ಟಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ ಹೆಂಚಿ ಸಣ್ಣಂಗೆ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಅದೊಂದು ಚೂರ ಫ್ರೈ ಆದ್ಮ್ಯಾಗ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೇಕು. ಯಾಕಂದ್ರೆ ಬೇಗ ಫ್ರೈ ಆಕತ್ರಿ ಉಳ್ಳಾಗಡ್ಡಿ ಅದೆಲ್ಲ. ಸ್ವಲ್ಪ ಅದ್ರ ಸಲುವಾಗಿ ಅರಿಶಿಣ ಪುಡಿ ಮತ್ತು ಒಂದು ಚೂರು ಉಪ್ಪು ಹಾಕೊಂಡ್ರು ನಡಿತೈತೆ ರೀ. ಆಮೇಲೆ ಇದೊಂದು ಚೂರು ಫ್ರೈ ಆದ್ಮ್ಯಾಗ ಇವಾಗ ಟೊಮೆಟೊ ಹಾಕೋತೇನೆ ರೀ. ಟೊಮೆಟೊ ಹಾಕೊಂಡ್ಮ್ಯಾಗ ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅದು ಟೊಮೆಟೊ ಹಂಗೆ ಉಳಿದ್ಬಿಟ್ಟಂದ್ರೆ ಚಲೋ ಹತ್ತಂಗಿಲ್ಲ ರೀ, ಅದ್ರ ಸಲುವಾಗಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ ರೀ. ಹಾಕಿ ಅದು ಫ್ರೈ ಆಗೋವರೆಗೂ ಇವನ್ನೆಲ್ಲ ತೆಗೆದಿಟ್ಕೊಳಕತ್ತೀನಿ ರೀ. ಇವಾಗ ಅದೆಲ್ಲ ಫ್ರೈ ಆಗೈತಿ. ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಹಾಕೋಬೇಕು ರೀ. ಆಮೇಲೆ ಖಾರ ಹಾಕೊಂಡ್ಮ್ಯಾಗ ತುರಿದಿಟ್ಕೊಂಡಿದ್ದ ಸೌತೆಕಾಯಿ ಹಾಕಿ ಒಂದು ಸ್ವಲ್ಪ 5 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ನೀರೇನು ಹಾಕ್ಬಾರ್ದು, ಯಾಕಂದರೆ ಸೌತೆಕಾಯಿ ಒಳಗೆ ನೀರಿನ ಅಂಶ ಅದು ಬೇಗ ಕುದಿತೈತಿ. ಅವಾಗವಾಗ ಒಂದು ಸ್ವಲ್ಪ ಇದನ್ನು ಕೈ ಆಡಿಸ್ಕೊತ ಇರ್ಬೇಕು ರೀ, ಇಲ್ಲಾಂದ್ರೆ ಹೊತ್ತೈತಿ. ಭಾಳ ಚೆನ್ನಾಗಿ ತುರಿದಿರ್ತೀವಲ್ಲ ಅದ್ರ ಸಲುವಾಗಿ. ಅದ್ರಾಗ ನೀರಿನ ಅಂಶ ಏನು ಬಿಡ್ಸ್ಕೋತ ಅದ ಕುದಿತೈತಿ. ಒಟ್ಟು ನೀರು ಇದಕ್ಕೆ ಹಾಕಕ್ಕೆ ಹೋಗ್ಬಾರ್ದು ರೀ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾಗ ಇವಾಗ ಚಾಪಿಂಗ್ ಬೋರ್ಡ್ ಇತ್ತಲ್ರಿ, ಅದನ್ನ ತೊಳೆದಿಟ್ಕೊಳಕತ್ತೀನಿ. ಅದು ಫ್ರೈ ಆಗೋಗುದಕ್ಕೆ ಇದೊಂದು ಸ್ವಲ್ಪ ಕೆಲಸ ಆಕೈತಂತಂದು ಮತ್ತೇನಿಲ್ಲ. ಎಲ್ಲ ಬಾಂಡೆಗಳು ತಿಕ್ಕಿಟ್ಕೊಂಡು ಬಿಸಿಲಾಗಿಟ್ಟಿರ್ತೀನಿ ರೀ. ಯಾಕಂದ್ರೆ ಬಿಸಿಲಾಗಿಟ್ರೆ ಸ್ವಲ್ಪ ಅವೆಲ್ಲ ಏನು ಸ್ಮೆಲ್ ಅದು ಇದ್ರೂ ಹೋಗ್ತಾವೆ, ಹಿಂಗಾಗಿ ಬಿಸಿಲಾಗಿಟ್ಟಿರ್ತೀನಿ. ಇವಾಗ ಪಲ್ಯ ನೋಡ್ರಿ ಎಲ್ಲ ರೆಡಿ ಆಗೈತಿ. ಇದನ್ನ ಇವಾಗ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ರೆ ಪಲ್ಯ ಆಯ್ತು ರೀ. ಇವಾಗ
ಇವಾಗ ಅನ್ನನೂ ರೆಡಿ ಆಯ್ತು ರೀ. ಮತ್ತು ರೊಟ್ಟಿನೂ ಮಾಡ್ಕೊಂಡೆ, ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ರೊಟ್ಟಿದ ವಿಡಿಯೋ ಹಾಕ್ಲಿಲ್ಲ ರೀ, ಯಾಕಂದ್ರೆ ಮುಂಚೆಗೊಮ್ಮೆ ಹಾಕಿದ್ನಿ. ಅದಕ್ಕೆ ಎಲ್ಲರೂ ಊಟ ಮಾಡೋನು ಬರ್ರಿ. ಇವತ್ತಿನ ದಿನ ನಂದು ಹಿಂಗಿತ್ತು. ನಿಮ್ದು ಹೇಗಿತ್ತಂತ ಕಮೆಂಟ್ ಮಾಡಿರಿ. ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.